ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಯುಡೈಸ್ ಪ್ಲಸ್ನಲ್ಲಿ ಅಪಾರ ಐ ಡಿಗಳನ್ನು, ಮಕ್ಕಳ ಅಪಾರ ಐ ಡಿಗಳನ್ನು ಹೇಗೆ ತಿಳ್ಕೋಬೇಕು ಮತ್ತು ಅಪಾರ ಐ ಡಿಗಳನ್ನು ಯಾವ ರೀತಿ ತಿಳ್ಕೊಂಡು ಒಂದು ಲೀಸ್ಟ್ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ಪ್ರಿಂಟ್ ತೆಗೆದುಕೊಳ್ಬೇಕು ಅಂತ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಗೂಗಲಲ್ಲಿ ಹೋಗಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಇಲ್ಲಿ ಯುಡೈಸ್ ಪ್ಲಸ್ ಅಂತ ಬರುತ್ತೆ. ಯುಡೈಸ್ ಪ್ಲಸ್ ಅಂತ ಬರೆದಾಗ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಬರುತ್ತೆ. ಸೊ ಈ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಟಚ್ ಮಾಡಿ. ಈ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಟಚ್ ಮಾಡಿದಾಗ ಸುಮಾರು ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಒಂದು ಪೇಜನ್ನು ಓಪನ್ ಆದಾಗ ನಮಗೆ ಆ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗತ್ತೆ. ಹೇಳ್ತೀನಿ ಸ್ನೇಹಿತರೆ. ಈಗ ನೋಡಿ, ಸ್ಟೇಟ್ ಕೇಳ್ತೈತೆ. ಸೊ ನಾವು ಯಾವ ಸ್ಟೇಟ್ ಅಂತ ಆಯ್ಕೆ ಮಾಡ್ಕೋಬೇಕು. ಕರ್ನಾಟಕ. ಗೋ ಅಂತ ಕೊಡೋಣ ಸ್ನೇಹಿತರೆ. ಗೋ ಅಂತ ಕೊಟ್ಟಾಗ ನೆಕ್ಸ್ಟ್ ಪೇಜ್ ಈ ಥರ ಒಂದು ಓಪನ್ ಆಗುತ್ತೆ. ನಮಗೆ ಇಲ್ಲಿ ಯಾವ ಆಪ್ಷನ್ ತೊಗೋಬೇಕಪ್ಪ ಅಂದರೆ, ಸ್ಟೂಡೆಂಟ್ ಮಾಡ್ಯೂಲ್ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಬೇಕು. ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಶಾಲೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ. ಒಂದು ವೇಳೆ ನೆನಪಿಲ್ಲ ಅಂದರೆ ಫರ್ಗಾಟ್ ಪಾಸ್ವರ್ಡ್ ಹಾಕಿ ನೀವು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯುಡೈಸ್ದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಬೇಕು. ಯುಡೈಸ್ದು ಸ್ನೇಹಿತರೆ, ನಾನೀಗ ಯುಡೈಸ್ದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೇನೆ. ಸೊ ನಾನು ಯುಡೈಸ್ದು ಯೂಸರ್ ಐ ಡಿ, ಪಾಸ್ವರ್ಡು, ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾವು ಈಗ ವರ್ಷವನ್ನು ತೆಗೆದುಕೊಳ್ಳಬೇಕು. 2025 ಮತ್ತು 26 ನೀವು ಯಾವ ವರ್ಷದಲ್ಲಿದ್ದರೆ ಆ ವರ್ಷವನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಸೊ ನಾನು ವರ್ಷವನ್ನು ತೆಗೆದುಕೊಂಡಿದ್ದೇನೆ. ಡೀಟೇಲ್ಸ್ ಬರ್ತು. ಇವೆಲ್ಲ ಕ್ಲೋಸ್ ಮಾಡಿ ಸ್ನೇಹಿತರೆ. ಕ್ಲೋಸ್ ಮಾಡಿದಾಗ ಇಲ್ಲಿ ನಮಗೊಂದು ಏನು ಡ್ಯಾಶ್ ಬೋರ್ಡ್ ಬಂದಿದೆ. ಈ ಡ್ಯಾಶ್ ಬೋರ್ಡಲ್ಲಿ ನಾವು ಎಲ್ಲೂ ಹೋಗಬೇಕಪ್ಪ ಅಂದರೆ, ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಸ್ಕ್ರಾಲ್ ಮಾಡಿ ತೋರಿಸ್ತೇನೆ. ಇಲ್ಲಿ ಅಪಾರ್ ಮಾಡ್ಯೂಲ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಅಪಾರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಪಾರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೆಕ್ಷನ್ ಹಾಕಬೇಕು. ಸೆಕ್ಷನ್ನು, ಕ್ಲಾಸು ಹಾಕಬೇಕಾಗತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನೀವು ಸೆಕ್ಷನ್ ಯಾವ ಕ್ಲಾಸು, ಫಸ್ಟ್ ಸ್ಟ್ಯಾಂಡರ್ಡ್ ಬಿಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಜನರೇಟ್ ಆಗೋದು ಲೇಟ್ ಆಗುತ್ತೆ. ಸೊ ನಾನು ಯಾವುದಾದ್ರೂ ಒಂದು ಕ್ಲಾಸ್ ತಗೊತೀನಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ತೆಗೆದುಕೊಂಡೆ. ಸೆಕ್ಷನ್ ಯಾವುದು, ಎ ಸೆಕ್ಷನ್ ತೆಗೆದುಕೊಂಡೆ. ಇಲ್ಲಿ ಗೋ ಅಂತ ಕೊಟ್ಟೆ ಸ್ನೇಹಿತರೆ. ಇಲ್ಲಿ ಕೊಟ್ಟಾಗ ಈ ರೀತಿ ಮಕ್ಕಳ ಹೆಸರು, ಕ್ಲಾಸು, ಪೆನ್ ನಂಬರು ಮತ್ತು ಅಪಾರ್ ಐ ಡಿ ಇಲ್ಲೈತೆ ನೋಡಿ. ಅಪಾರ್ ಐ ಡಿ ಇಲ್ಲಿ ಒಬ್ರಿಗೆ ಅಪಾರ್ ಐ ಡಿ ಜನ್ರೇಟ್ ಆಗಿಲ್ಲ. ಸೊ ಇಬ್ಬರಿಗೆ ಜನ್ರೇಟ್ ಆಗಿದೆ. ಅಪಾರ್ ಐ ಡಿ ಸ್ಟೇಟಸ್ಸು ಜನ್ರೇಟೆಡ್ ಅಂತ ಬಂದಿದೆ. ಅಪಾರ್ ಐ ಡಿ ಈ ಥರ ಅಪಾರ್ ಐ ಡಿನೂ ಸಹ ಬಂದಿದೆ. ಈ ರೀತಿ ನೀವು ಪೆನ್ ನಂಬರು ಮತ್ತು ಅಪಾರ್ ಐ ಡಿ ಒಂದೇ ಕಡೆ ಈ ರೀತಿ ನೀವು ಕ್ಲಾಸ್ ವೈಸ್ ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ. ಡೌನ್ಲೋಡ್ ಮಾಡಿ ಇವು ಬರೆದಾದರೂ ಇಟ್ಕೋಬೋದು. ನಿಮ್ಮ ಒಂದು ಇದಕ್ಕೆ ಏನಕ್ಕೆ ಪ್ರಶಸ್ತಿ ಆ್ಯಪಲ್ಲಿ ಎಂಟ್ರಿ ಮಾಡಬೇಕಂದ್ರೆ, ಮತ್ತು ನಿಮ್ಮ ಒಂದು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಬೇಕಂದ್ರೆ ಈ ರೀತಿ ಡೀಟೇಲ್ಸು ಸಿಗ್ತದೆ ಸ್ನೇಹಿತರೆ. ಈ ರೀತಿ ನೀವು ಅಪಾರ್ ಐ ಡಿ ನೋಡಿ, ಪೆನ್ ನಂಬರ್ ಇಲ್ಲಿದೆ, ಸ್ಟೂಡೆಂಟ್ ಪೆನ್ ನಂಬರ್, ಥರ್ಡ್ ಕ್ಲಾಸ್, ಈ ಒಂದು ಥರ್ಡ್ ಇದರಲ್ಲಿ ಸ್ಟೂಡೆಂಟ್ ಪೆನ್ ನಂಬರ್ ಇದೆ. ಮತ್ತು ಸ್ಟೇಟಸಲ್ಲಿ ಅಪಾರ್ ಐ ಡಿ ಇದೆ ನೋಡಿ ಸ್ನೇಹಿತರೆ. ಈ ರೀತಿ ನೀವು ಪೆನ್ ನಂಬರು ಮತ್ತು ಅಪಾರ್ ಐ ಡಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನೀವು ಬರೆದಿಟ್ಕೊಳ್ಳಬಹುದು. ಮತ್ತು ಇನ್ನೂ ಒಂದು ಕ್ಲಾಸ್, ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ಲಾಸ್ ಯಾವುದಾದ್ರು ಚೆಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 6th ಕ್ಲಾಸ್ ಚೆಕ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಕ್ಲಾಸ್ 6th ಹಾಕಿದ್ದೀನಿ. ಸೆಕ್ಷನ್ ಎ ಅಂತ ಹಾಕ್ತೀನಿ. ಎ ಅಂತ ಹಾಕಿ ಇಲ್ಲಿ ಗೋ ಅಂತ ಕೊಡ್ತೀನಿ ಸ್ನೇಹಿತರೆ. ಗೋ ಅಂತ ಕೊಟ್ಟಾಗ ನೋಡಿ ಸ್ನೇಹಿತರೆ, ಥರ್ಡ್ ಆಪ್ಷನ್ ಏನಿದೆ, ನಂದು ಪೆನ್ ನಂಬರ್ ಲಿಸ್ಟ್ ಇದೆ. ಪೆನ್ ನಂಬರ್ ಲಿಸ್ಟ್ ಇದೆ. ಫೋರ್ತ್ ಮತ್ತು ಪ್ರೊಫೈಲ್ ಸ್ಟೇಟಸ್ ಕಂಪ್ಲೀಟೆಡ್ ಇದೆ. ಸ್ಟೇಟಸಲ್ಲಿ ಜನ್ರೇಟೆಡ್ ಅಂತಿದೆ. ಅದ್ರ ಕೆಳಗೆ ಅಪಾರ್ ಐ ಡಿ ಇದೆ ನೋಡಿ ಸ್ನೇಹಿತರೆ. ಈ ರೀತಿ ನೀವು ಅಪಾರ್ ಐ ಡಿಗಳನ್ನು ಮತ್ತು ಪೆನ್ ನಂಬರನ್ನು ಅಟ್ ಎ ಟೈಮ್ ನೀವು ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಈ ರೀತಿ ಈ ಒಂದು ಪೆನ್ ನಂಬರು ಮತ್ತು ಅಪಾರ್ ಐ ಡಿ ತುಂಬ ಸೂಕ್ಷ್ಮವಾಗಿರುತ್ತೆ. ಇವು ಕಾಣಬಾರ್ದಂತ ನಾನು ಬ್ಲರ್ ಮಾಡಿದ್ದೇನೆ ಸ್ನೇಹಿತರೆ. ದಯವಿಟ್ಟು ನಿಮಗೆ ನಿಮ್ಮ ಒಂದು ಓಪನ್ ಮಾಡಿದಾಗ ನಿಮಗೆ ಕಾಣಿಸುತ್ತೆ. ಈ ರೀತಿ ನಿಮಗೆ ಸ್ಯಾಟ್ಸ್ ಆಗಲಿ, HRMS ಆಗಲಿ, ಯುಡೈಸ್ ಆಗಲಿ, ಎಲ್ಲ ರೀತಿಯ ವಿಚಾರಗಳು, ಪ್ರಶಸ್ತಿ ಆ್ಯಪ್ ಆಗಲಿ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ನ ಎಲ್ಲ ವಿಚಾರಗಳು ನಿಮ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.